ಕೃಷ್ಣಮೂರ್ತಿ ಚಾರುಲತೆಗೆ ಮದುವೆಯಾಗಿ 9 ತಿಂಗಳಾಗಿತ್ತು. ಹೊಸದಾಗಿ ಸಂಸಾರ ಹೂಡಿದ್ದರು. ಅತ್ಯಂತ ಸುಂದರವಾದ ಜೋಡಿ ಎಂದು ಅಕ್ಕಪಕ್ಕದ ಮನೆಯವರು ಹೇಳುತ್ತಿದ್ದರು. ಬಾಟ್ನಿಯಲ್ಲಿ MSc ಮಾಡಿದ ಮೂರ್ತಿಗೆ PSc ಮಾಡಿದ ಯುವತಿ ಪತ್ನಿಯಾಗಿ ದೊರೆತಿದ್ದು ತೃಪ್ತಿಕರವೇ. ಅವನಿಗೂ ಓದೋ ಅಭ್ಯಾಸ ಬಿಟ್ಟರೆ ಬೇರೇನೂ ಹಾಬಿಗಳು ಇಲ್ಲವೆಂದೇ ಹೇಳಬೇಕು. ಆಗಾಗ ಟೆನ್ನಿಸ್ ಆಡಲು ಹೋಗುತ್ತಿದ್ದ. ಅದು ಕೂಡ ವಿವಾಹದ ನಂತರ ಕ್ಯಾನ್ಸಲ್ ಆಗಿತ್ತು. 2 ರೂಮಿನ ಪುಟ್ಟ ಮನೆಯಾದರೂ ಎಲ್ಲ ರೀತಿಯ ಅನುಕೂಲವಿತ್ತು. ಬೋರ್ ಇದ್ದುದರಿಂದ ನೀರಿಗೆ ತಾಪತ್ರಯವಿರಲಿಲ್ಲ. ಒಂದಿಷ್ಟು ಗಿಡಗಳನ್ನು ಬೆಳೆಸಲು ಕಾಂಪೌಂಡಿನಲ್ಲಿ ಅನುಕೂಲವಿತ್ತು. ಜೊತೆಗೆ ಬೇರೆ ಬೇರೆ ಜಾತಿಯ ಪಾಟುಗಳನ್ನು ತಂದು ಅಂಗಳವನ್ನು ಅಲಂಕರಿಸಿದರು ಗಂಡ ಹೆಂಡತಿ. ಅವನೇನು ಸಂಬಳದಲ್ಲಿ 1 ಪಾಲನ್ನು ಅಂದರೆ ತಾಯಿ ತಂದೆಯರಿಗೆ ಕಳುಹಿಸಬೇಕಿರಲಿಲ್ಲ. ಆರ್ಥಿಕವಾಗಿ ಸುಮಾರಾಗಿ ಅನುಕೂಲವಿದ್ದ ಕುಟುಂಬ. 2 ಮನೆಗಳ ಬಾಡಿಗೆ ಜೊತೆ ಸ್ವಂತ ಮನೆ ಇತ್ತು. ಒಂದಿಷ್ಟು ಹಣವನ್ನು ತಮ್ಮ ಸಂಬಳದಲ್ಲಿ ಉಳಿಸಿ ಫಿಕ್ಸೆಡ್ ಹಾಕಿದ್ದರು. ಬಡ್ಡಿ ಬರುತ್ತಿತ್ತು ತಿಂಗಳು. ಇದ್ದ ಮಗಳ ಮದುವೆಗಾಗಿ ಕೂಡ ಹಣ ತೆಗೆದಿರಿಸಿದ್ದರಿಂದ ಮಗನ ಮುಂದೆ ಕೈಯೊಡ್ಡುವ ಸ್ಥಿತಿ ಅವರಿಗೆ ಇರಲಿಲ್ಲ. ಮಗನಿಗೆ ವಿವಾಹ ಮಾಡುವಾಗ ಕೂಡ ನಯಾ ಪೈಸೆ ವರದಕ್ಷಿಣೆ ತಗೊಂಡಿರಲಿಲ್ಲ. ಕೆಲವು ವಿಷಯಗಳಲ್ಲಿ ಬಹಳ ಪ್ರಿನ್ಸಿಪಲ್ ವ್ಯಕ್ತಿ ಯುಗಂಧರ್. ಕೈ ಹಿಡಿದ ಚಾರುಲತಾ ಬಗ್ಗೆ ಅತ್ಯಂತ ಪ್ರೀತಿ ಅಭಿಮಾನ ಕೃಷ್ಣಮೂರ್ತಿಗೆ. ಹೂ ಹಿಡಿದು ಬರುವ ಗಂಡನಿಗಾಗಿ ಕಾದು ನಿಲ್ಲುವ ಹೆಣ್ಣು ಅತ್ಯಂತ ಸರಳೆ. ಅವಳ ತಂದೆ ಕೂಡ ಸರ್ಕಾರಿ ಚಾಕರಿಯಲ್ಲಿದ್ದು ಈಚೆಗೆ ರಿಟೈರ್ಡ್ ಆದವರು. ಬರೀ ಮನೆ ಮಡದಿ ಮಕ್ಕಳು ಎಂದು ಬದುಕಿದ ಸಾಧಾರಣ ಜನ. ಹಿರಿಯವ ನವೀನ್ ಮೆಡಿಸಿನ್ ಓದಿಕೊಂಡಿದ್ದು ತನ್ನ ಬುದ್ಧಿವಂತಿಕೆಯಿಂದಲೇ ಫೀಸು ವಗೈರೆ ಕೊಟ್ಟಿರಬಹುದೇ ವಿನಃ ಡೊನೇಷನ್ ಕೊಟ್ಟು ಓದಿಸಿರಲಿಲ್ಲ. ಇಂಟರ್ನ್ಶಿಪ್ ಮುಗಿಸಿಕೊಂಡು ನರ್ಸಿಂಗ್ ಹೋಮ್ನಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಅಂತೂ ಆ ಕುಟುಂಬಕ್ಕೆ ಮಕ್ಕಳು ಎಂದೂ ಸಮಸ್ಯೆಗಳಾಗಿರಲಿಲ್ಲ. ಆದರೆ 4 ವರ್ಷದ ಹಿಂದೆ ಮನೆಯ ಗೃಹಿಣಿ ತೀರಿಕೊಂಡು ಎಲ್ಲರ ಬದುಕನ್ನು ಕತ್ತಲೆಯಾಗಿಸಿ ಹೋಗಿದ್ದಳು. ಎಷ್ಟು ದಿನ ನಿಲ್ಲಬಹುದು ಕತ್ತಲು? ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುವಂತೆ ಆಕೆ ಇಲ್ಲದ ಜೀವನಕ್ಕೆ ಮಿಕ್ಕವರು ನಿಧಾನವಾಗಿಯಾದರೂ ಹೊಂದಿಕೊಂಡರು. ಕೃಷ್ಣಮೂರ್ತಿ ಮೊದಲ ಸಲ ಹೂ ಮರೆತು ಬಂದಾಗ ಚಾರುಲತೆಗೆ ಅಚ್ಚರಿ ಎನಿಸಿದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಇಂದು ವಿಮನಸ್ಕನಾಗಿದ್ದು ಕಂಡು ಚಿಂತಿತಳಾದಳು. ಇಂದಿನ ಹಾರುವ ನಡಿಗೆ ಅವನದಾಗಿರಲಿಲ್ಲ. ಒಳಗೆ ಅಡಿಯಿಟ್ಟ ಕೂಡಲೇ ಪ್ರೀತಿಯ ಉಸಿರಿನಲ್ಲಿ ಮಡದಿಯನ್ನು ತೇಲಾಡಿಸಿ ಬಿಡುತ್ತಿದ್ದ. ವ್ರತವನ್ನು ಮೊದಲ ಸಲ ಕೈಬಿಟ್ಟ. ಅವನೊಬ್ಬ ಲೆಕ್ಚರರ್ ಆದುದರಿಂದ ಕಾಲೇಜು ಓದಿದ ಚಾರುಲತೆಗೆ ಅಲ್ಲಿನ ಸಮಸ್ಯೆಗಳ ಅರಿವಿದ್ದು ಸುಮ್ಮನಾದಳು. ಬಟ್ಟೆ ಬದಲಾಯಿಸಿ ಬಾತ್ರೂಮಿಗೆ ಹೋಗಿ ಬಂದವನು ತುಟಿ ಬಿಚ್ಚದೆ ಪೇಪರ್ ಎತ್ತಿಕೊಂಡ. ಸಂಜೆ ಏನು ಮಾಡಬೇಡ, ಹೊರಗಡೆ ಹೋಗೋಣ. ಮಡದಿಯ ತುಟಿಗಳನ್ನು ನೋಯಿಸಿಯೇ ಬೆಳಿಗ್ಗೆ ನುಡಿದಿದ್ದ. ಅದಕ್ಕಾಗಿ ತಿಂಡಿಯ ಯೋಚನೆಯನ್ನು ಕೈಬಿಟ್ಟು ರೆಡಿಯಾಗಿ ಕಾದು ನಿಂತಿದ್ದು. ಆ ಬಗ್ಗೆ ತಲೆಕೆಡಿಸಿಕೊಳ್ಳದ ಚಾರುಲತಾ 4 ಕೋಡು ಬಳೆಗಳನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಬಂದು ಅವನ ಮುಂದೆ ತಗೊಳ್ಳಿ ಕಾಫಿ ತರ್ತೀನಿ ಅಂದಾಗ ಪೇಪರನ್ನು ಒರಟಾಗಿ ಎಸೆದ. ನಂಗೆ ಬೇಡ, ಕಾಫಿ ತಂದ್ಬಿಡು ಎಂದು ಹಣೆ ಎತ್ತಿಕೊಂಡಾಗ ಗಾಬರಿಯಿಂದ ಹಣೆಯ ಮೇಲೆ ಕೈಯಿಟ್ಟು ತಲೆನೋವ, ಅಮೃತಾಂಜನ್ ಹಾಕ್ಲಾ ಕೇಳಿದಳು. ಆ ಕೈ ಹಿತವೇ ಅರ್ಧ ಕಡಿಮೆ ಆಗಿದೆ ಎನಿಸಿತು. ಸ್ವಲ್ಪ ಬಿಗಿಯಾಗಿದ್ದರೆ ಕೆಲಸ ಸುಗಮ. ಇದು ನಿನ್ನ ಮನಸ್ಸಿನಲ್ಲಿ ಇರಲಿ. ತಂದೆ ಬೆಳಿಗ್ಗೆ ಫೋನ್ನಲ್ಲಿ ಎಚ್ಚರಿಸಿದ್ದರು. ಏನು ಬೇಡ, ಒಂದಿಷ್ಟು ಕಾಫಿ ತಗೊಂಡ್ಬಾ ಅರೆ ಮನಸ್ಸಿನಿಂದ ಹೇಳಿದ. ಮದುವೆಯಾದಂದಿನಿಂದ ಅವನ ಪ್ರೀತಿಯಲ್ಲಿ ತೇಲಿದವಳಿಗೆ ತಟ್ಟನೆ ಪ್ರೀತಿಯ ಪ್ರವಾಹವೇ ನಿಂತ ಅನುಭವವಾಯಿತು. ಈಚೆಗೆ ಓದಿದ ವಿಷಯ ನೆನಪಾಯಿತು. ಮದುವೆಯಾದ ಮೊದಲ ವಾರ ಹೆಂಡತಿಯನ್ನು ಪಾರ್ಕಿಗೆ ಕರೆದೊಯ್ದ ಗಂಡ ಮುಳ್ಳನ್ನು ನೋಡಿದ ಕೂಡಲೇ ಗಾಬರಿಯಿಂದ ಮಡದಿಯನ್ನು ಎಳೆದು ಅಪ್ಪಿಕೊಂಡು, ಮುಳ್ಳಿದೆ ನೋಡು ಚಿನ್ನ, ನಿಂಗೇನಾದರೂ ಗಾಯವಾದರೆ ನನ್ನ ಎದೆಯ ಬಡಿತ ನಿಂತೇ ಹೋಗುತ್ತೆ ಅಂತಾನೆ. ಅದೇ ಗಂಡ 2ನೇ ವಾರ ಮಡದಿಯನ್ನು ಪಾರ್ಕಿಗೆ ಕರೆದೊಯ್ದಾಗ ಅಲ್ಲಿ ಮುಳ್ಳಿದೆ, ತುಳಿಬೇಡ ಅಂತ ಎಚ್ಚರಿಸುತ್ತಾನೆ. 3ನೇ ಸಲ ಪಾರ್ಕಿಗೆ ಕರೆದೊಯ್ದಾಗ ಮುಳ್ಳಿದೆ ನಿಂಗೆ ಕಣ್ಣು ಕಾಣೋಲ್ವ ಗದರಿಸುತ್ತಾನೆ. ಇದು ಲೌಕಿಕವಾದ ಸುಖ ಅನುಭವ. ಚಾರುಲತಾ ಮುಖದ ಮೇಲೆ ತೆಳುವಾದ ನಗು ಅರಳಿತು. ಕಾಫಿ ಬಿಸಿ ಮಾಡಿ ತಂದು ಅವನ ಮುಂದಿಟ್ಟು, ತಗೊಳ್ಳಿ, ಸ್ವಲ್ಪ ತಲೆನೋವಾದರೆ ಒಂದಿಷ್ಟು ಮಲಗಿ, ಹೊರಗೆ ಹೋಗೋ ಪ್ರೋಗ್ರಾಂ ಬೇಡ ನವಿರಾಗಿ ನುಡಿದಳು. ಮುಖ ಗಂಟಿಕೆಯೇ ಕಾಫಿ ಕುಡಿದು ಮುಗಿಸಿ ಎದ್ದು ಹೋದ ರೂಮಿಗೆ. ಅವಳು ಹಿಂಬಾಲಿಸಲಿಲ್ಲ. ಕೆಲವು ಸಮಯ ಒಂಟಿಯಾಗಿ ಬಿಟ್ಟರೆ ತಾನಾಗಿ ಟೆನ್ಷನ್ ಕಮ್ಮಿ ಆಗುತ್ತದೆ ಎಂದು ತಿಳಿದು ಆರಾಮವಾಗಿ ಹೊರಗೆ ಬಂದು ಕಾಂಪೌಂಡ್ ಪಕ್ಕದಲ್ಲಿ ಬೆಳೆದು ನಿಂತ ಕನಕಾಂಬರ ಗಿಡಗಳಲ್ಲಿ ಅರಳಿದ ಮೊಗ್ಗುಗಳನ್ನು ಬಿಡಿಸಿದಳು. ಅವಳು ಬೆಳೆದಿದ್ದು ಹೆಚ್ಚು ಶ್ರೀಮಂತಿಕೆಯಲ್ಲಿ ಅಲ್ಲ, ತೀರಾ ಮಧ್ಯಮ ದರ್ಜೆಯ ಜೀವನದ ಎಲ್ಲ ಸೂಕ್ಷ್ಮಗಳು ಅವಳಿಗೆ ಅರ್ಥವಾಗುತ್ತಿತ್ತು. ಹೂ ಕಟ್ಟಿದ ನಂತರವೇ ರೂಮಿಗೆ ಹೋಗಿದ್ದು. ಮೂರ್ತಿಯ ನೋಟ ಚಾವಣಿಯತ್ತ ನೆಟ್ಟಿತ್ತು. ಮುಖದ ಬಿಗು ಕಡಿಮೆಯಾದರೂ ಆಂದೋಲನವಿತ್ತು. ಪಕ್ಕದಲ್ಲಿ ಕೂತು ಅವನ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು ಕೆನ್ನೆಗೊತ್ತಿಕೊಂಡು ಮೃದುವಾಗಿ ತುಟಿ ತೆರೆದಳು. ಯಾಕೋ ಒಂದು ತರಹ ಇದ್ದೀರಾ? ಕಾಲೇಜಿನಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ವಿದ್ಯಾರ್ಥಿಗಳದಾದರೆ ಸೀರಿಯಸ್ ಆಗಿ ತಗೋಬೇಕು. ಮ್ಯಾನೇಜ್ಮೆಂಟ್ ಕಿರಿಕ್ ಮಾಮೂಲು, ಅದನ್ನ ಡೀಪಾಗಿ ತಗೋಬೇಡಿ. ಬಹಳಷ್ಟು ಧ್ವನಿ ಮೃದುವಾಗಿಸಿ ಕೇಳಿದಳು ಚಾರುಲತಾ. ತಟ್ಟನೆ ಬಾಯಿ ಬಿಡಲಿಲ್ಲ ಮೂರ್ತಿ. ಪ್ರಸ್ತಾಪ ಮುಂದೂಡುವಂತಿರಲಿಲ್ಲ. 2 ಸಲ ತುಟಿಯ ಮೇಲೆ ನಾಲಿಗೆ ಆಡಿಸಿದವನು ಸರಕ್ಕನೆ ಅವಳನ್ನು ಎಳೆದುಕೊಂಡ. ಅಣ್ಣ ಫೋನ್ ಮಾಡಿದ್ರು ಎಂದ. ಇದು ಅವಳಿಗೆ ಸೀರಿಯಸ್ ಆದ ವಿಷಯವಾಗಿ ಕಾಣಲಿಲ್ಲ. ಇನ್ನೂ ಮನೆಗೆ ಫೋನ್ ಇರದಿದ್ದುದರಿಂದ ಆಗಾಗ ಕಾಲೇಜಿಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಿದ್ದುದು ಸಹಜ. ಆದರೆ ಇಂದು ಅಷ್ಟೇ ಅಲ್ಲವಾಗಿ ಕಂಡಿತು. ಎಲ್ಲ ಹೇಗಿದ್ದಾರಂತೆ ವಿಷಯಕ್ಕೆ ಬಂದಾಗ ಅವನ ಮುಖ ಬಿಗಿಯಿತು. ನಿಮ್ಮ ಮನೆಗೆ ಹೋಗಿದ್ರಂತೆ, ನಮ್ಮ ಪೂಜಾ ಏನಾಗಿದ್ದಾಳೆ? ಅವನ ಮೂಗಿನ ತುದಿ ಕೆಂಪಾಗಿದ್ದು ನೋಡಿ ಒಂದಿಷ್ಟು ಹಿಂದೆ ಸರಿದಳು. ಮೂರ್ತಿ ಹೇಳದೆಯೇ ಒಂದಿಷ್ಟು ವಿಷಯ ಅರ್ಥವಾಯಿತು. ನಾದಿನಿ ಒಂದಲ್ಲ ಒಂದು ಕಾರಣ ಹೇಳಿಕೊಂಡು ಮನೆಗೆ ಬರುತ್ತಿದ್ದಾಗ ಅವಳಿಗೆ ಅಷ್ಟಿಷ್ಟು ಅರ್ಥವಾಗಿತ್ತು. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ದನಿ ಏರಿಸಿದ. ಮೊದಲ ಸಲ ಕೈ ಹಿಡಿದವನ
ಗಡಸು ಸ್ವರದ ಪರಿಚಯವಾಯಿತು. ಅನಗತ್ಯ ಘರ್ಷಣೆ ಬೇಡವೆನಿಸಿತು. ಪೂಜಾಗೇನು ದಂತದ ಗೊಂಬೆಯೇ, ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಸದ್ಯಕ್ಕೆ ಹೋಲಿಸಲು ನನಗೆ ಇನ್ನೊಬ್ಬ ವ್ಯಕ್ತಿ ಸಿಕ್ಕಿಲ್ಲ. ಹಾಗೆ ನೋಡಿದರೆ ಅವಳಿಗಿಂತ ನೀವು ಡಲ್. ನಗು ತುಂಬಿಕೊಂಡು ಉಸಿರಿದಳು. ಸ್ವಲ್ಪ ಬಿರುಸಾಗಿ ಇವಳತ್ತ ನೋಟ ಹರಿಸಿ, ಸ್ವಲ್ಪ ಸೀರಿಯಸ್ ಆಗಿ ಕೇಳು. ನನ್ನ ಮುಂದೆ ಹೇಳಿದ ಮಾತುಗಳನ್ನು ನಿನ್ನ ಅಣ್ಣನ ಮುಂದೆ ಹೇಳು. ಈಡಿಯಟ್. ಬೇಡ ಅನ್ನೋಷ್ಟು ಪೊಗರು ರೇಗಿದ. ಚಾರುಲತಾ ತಲೆ ಕೊಡವಿದಳು. ಅವಳಿಗೆ ಇದ್ದಿದ್ದು ಒಬ್ಬನೇ ಅಣ್ಣ. ಅವನು ಕೂಡ ಅಯೋಗ್ಯನಲ್ಲ. ಅಂಥದ್ರಲ್ಲಿ ಈಡಿಯಟ್ ಪೊಗರು ಶಬ್ದಗಳ ಬಳಕೆ ನಾಗರಿಕವೆನಿಸಲಿಲ್ಲ. ನಿಮ್ಮ ಮಾತಿನ ರೀತಿ ನನಗಿಷ್ಟವಾಗಲಿಲ್ಲ. ನಾನು ನಿಮ್ಮ ಮುಂದೆ ಹೇಳಿದ ಮಾತುಗಳು ಉತ್ಪ್ರೇಕ್ಷೆಯದಲ್ಲ. ಎಲ್ಲಿ ಬೇಕಾದರೂ ಹೇಳಬಲ್ಲೆ. ಯಾರ ಅಣ್ಣನ ಬಗ್ಗೆ ನೀವು ಈಡಿಯಟ್ ಅನ್ನೋ ಪದ ಬಳಸಿದ್ದು? ಅವಳ ನುಡಿಗಳು ನೇರವಾಗಿತ್ತು. ಚಾರುಲತಾ ಮನಸ್ಸಿಗೆ ನೋವಾಗಿತ್ತು. ಗಂಡನ ಬಗೆಗಿನ ಅಭಿಮಾನದ ಪರದೆ ಕಿಂಚಿತ್ ಅಲುಗಾಡಿತು. ಈಗ ಮುಖಾಮುಖಿ ಮಾತಿಗಿಳಿದ ಮೂರ್ತಿ. ಪೂಜಾ ನಿನ್ನ ಅಣ್ಣನನ್ನು ಇಷ್ಟಪಟ್ಟಿದ್ದಾಳೆ. ಅದೊಂದನ್ನೇ ನೆವ ಮಾಡಿಕೊಂಡು ಅಪ್ಪ ಅಮ್ಮ ನಿಮ್ಮ ಮನೆಗೆ ಹೋದ್ರಂತೆ. ಅವರಿಗೆ ಏನು ಸಿಕ್ತು ಗೊತ್ತಾ? ಅಪ್ಪ ಮಗನ ಕಡೆ ಕೈ ತೋರಿಸಿದ್ರಂತೆ. ಅವನು ಎದುರು ಮನೆ ಕಡೆ ನೋಡಿ ಆರಾಮವಾಗಿ ಅಲ್ಲಾಡಿಸಿಬಿಟ್ಟ ಕೈನ. ಇದು ಎಷ್ಟು ಸರಿ? ರೋಷದಿಂದ ಕೂಗಾಡಿದ. ಕೈ ಹಿಡಿದ ಅವನನ್ನು ಬಲವಂತದಿಂದ ಕೂಡಿಸಿದ ಚಾರುಲತಾ. ಬಿ ಕಾಮ್. ಕೂಗಾಡೋ ಅಂಥದ್ದೇನಾಗಿದೆ? ಕೂತು ಮಾತಾಡಬಹುದಿತ್ತು. ಪೂಜಾ ಬಗ್ಗೆ ಇನ್ನೊಂದು ಮಾತಿಲ್ಲ. ಅಮ್ಮ ಸತ್ತಾಗ ನಮಗೆ ತುಂಬ ಸಹಾಯ ಮಾಡಿದ ಶೇಖರ್ ಅಂಕಲ್ ಮಗಳನ್ನು ಅಂದಿನಿಂದಲೇ ಪ್ರೀತಿಸ್ತಾ ಇದ್ದ. ಇದಕ್ಕೆ ಯಾರದೇ ವಿರೋಧವಿಲ್ಲ. ಇಷ್ಟೇ ವಿಷಯ. ಪೂಜಾಗೆ ಇನ್ನೂ ಉತ್ತಮ ಸಂಬಂಧ ಹುಡುಕಿದರಾಯಿತು. ಅತ್ಯಂತ ಶಾಂತವಾಗಿ ಹೇಳಿದಳು. ಮುಖ ಕೊಡವಿ ಮೇಲೆದ್ದ. ಅದನ್ನು ದೊಡ್ಡ ಅವಮಾನವಾಗಿ ಭಾವಿಸಿದ್ದ ಅವನ ತಂದೆ ಮಗನ ತರಾಟೆಗೆ ತೆಗೆದುಕೊಂಡಿದ್ದರು. ಇದು ನನ್ನ ಪ್ರೆಸ್ಟೀಜ್ ಕ್ವಶನ್ ಮಾತ್ರವಲ್ಲ. ಪೂಜಾ ನವೀನ್ನ ಮಾತ್ರ ವಿವಾಹವಾಗ್ತೀನಿ ಅಂತ ಹಠ ಹಿಡಿದಿದ್ದಾಳೆ. ಇದು ನಡಿಲೇಬೇಕು. ಮೂಗು ಹಿಡಿದರೆ ಬಾಯಿ ತಾನಾಗೆ ತೆರೆದುಕೊಳ್ಳುತ್ತೆ. ನೀನು ಚಾರುಲತೆಗೆ ಸ್ವಲ್ಪ ಗಟ್ಟಿಯಾಗಿ ಹೇಳು. ನಿಂಗೆ ಇರೋಳು ಒಬ್ಬಳೇ ತಂಗಿ. ತಂದೆಯ ಮಾತುಗಳು ಅವನ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮ ಬೀರಿತ್ತು. ಡೋಂಟ್ ವರಿ. ನವೀನ್ ಹಾಗೆ ಅನ್ನೋಕೆ ಸಾಧ್ಯನೇ ಇಲ್ಲ. ನಾನು ಒಪ್ಪಿಸ್ತೀನಿ. ಭದ್ರವಾದ ಭರವಸೆ ಕೊಟ್ಟಿದ್ದ. ಇದೆಲ್ಲ ಮೃದುವಾಗಿ ಆಗೋ ಕೆಲಸವಲ್ಲ. ಸ್ವಲ್ಪ ಬಿಗಿಯಾಗಿರು. ಯುಗಂಧರ್ ಮಗನಿಗೆ ಉಪದೇಶಿಸಿದ್ದರು. ವರದಕ್ಷಿಣೆ ತೆಗೆದುಕೊಳ್ಳದೆ ಚಾರುಲತಾನ ಸೊಸೆಯಾಗಿ ತಂದುಕೊಂಡು ಆ ಕುಟುಂಬಕ್ಕೆ ದೊಡ್ಡ ಉಪಕಾರ ಮಾಡಿರುವ ಭಾವನೆ ಅವರದು. ಬಹುಶಃ ಅಂದು ಇರಲಿಲ್ಲವೇನೋ. ಇಂದು ಅದನ್ನು ಋಣವಾಗಿಸಿಕೊಂಡು ಮಗಳ ಆಸೆ ನೆರವೇರಿಸಲು ಕಂಕಣಬದ್ಧರಾಗಿದ್ದರು. ರಾತ್ರಿ ಊಟದ ಸಮಯದವರೆಗೂ ಮಡದಿಯೊಂದಿಗೆ ಮಾತಾಡಲಿಲ್ಲ. ಸದಾ ಒಟಗುಟ್ಟುವ ಗಂಡ ಇಷ್ಟೊಂದು ಸಂಯಮ ವಹಿಸಿದ್ದು ಹೇಗೆ? ಸ್ವಲ್ಪ ಅಪಾಯವೆನಿಸಿತು. ಸದಾ ಕಾಡುವ ಅವನಿಂದ ಸ್ವಲ್ಪವಾದರೂ ಪುರುಸೊತ್ತು ಸಿಕ್ಕಿದ್ದು ಸಮಾಧಾನದ ವಿಷಯವೇ. ಬೆಳಗಿನ ಟ್ರೈನ್ಗೆ ರಿಸರ್ವ್ ಮಾಡಿಸಿದ್ದೀನಿ. ನಿನ್ನಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳು. ಪೂಜಾ ಅವನ್ನ ಮದುವೆಯಾಗಬೇಕು ಅಂತ ಹಠ ಹಿಡಿದು ಕೂತಿದ್ದಳಂತೆ. ಅವಳೊಬ್ಬ ಫೂಲ್. ಅಪ್ಪ ನವೀನ್ ತಾತನಂತ ಹುಡುಗನ್ನ ಹುಡುಕಿ ತರ್ತಾ ಇದ್ದರು. ಅಭಿಮಾನದಿಂದ ಬುಸುಗುಟ್ಟಿದ್ದ ಬೆಡ್ರೂಮ್ಗೆ ಹೋಗುವ ಮುನ್ನ ಚಾರುಲತಾ ಕೈಯಲ್ಲಿನ ಮ್ಯಾಗ್ಝಿನ್ ಮುಚ್ಚಿ, ಬಹುಶಃ ಅವನ ತಾತನ ಬೇಕಾದರೆ ತಗೊಂಡು ಬರ್ತಾ ಇದ್ದರೇನೋ. ಅವನನ್ನು ಒಪ್ಪಿಸೋಕಂತೂ ಆಗ್ತಾ ಇರಲಿಲ್ಲ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಬಹಳ ದೂರ ಬಂದಿದ್ದಾರೆ. ಈಗ ಅವರ ಪ್ರೇಮ ಮೊಳಕೆಯ ಮಟ್ಟದಲ್ಲಿಲ್ಲ. ಕಿತ್ತು ಎಸೆಯೋಕೆ ಗಿಡವಾಗಿದೆ. ಅನಗತ್ಯವಾಗಿ ಆ ಪ್ರಸ್ತಾಪ ಎತ್ತೋದೇ ಬೇಡ. ಪೂಜಾಗೆ ಬೇರೆ ಹುಡುಗನ್ನ ಹುಡುಕೋಣ ಎಂದು ಸಲಹೆ ಕೊಟ್ಟಳು. ಟೀಪಾಯಿ ಮೇಲಿದ್ದ ಪೇಪರ್ಗಳನ್ನೆಲ್ಲ ಎರಚಾಡಿ ಬಿಟ್ಟ ಮೂರ್ತಿ. ಮದುವೆ ನಂತರ 9 ತಿಂಗಳಾದ ಮೇಲೆ ಗಂಡನಿಗೆ ಕೋಪ ಬಂದರೆ ಹೇಗೆ ವರ್ತಿಸುತ್ತಾನೆ ಎಂದು ತಿಳಿದಳು. ಐ ಡೋಂಟ್ ಕೇರ್. ನಿನ್ನ ಸಜೆಷನ್ ಅಲ್ಲ ನನಗೆ ಬೇಕಿರೋದು. ಬನಶಂಕರಲ್ಲಿ ಕಟ್ಟಿರುವ ಮನೆ ಅವರಿಗೆ ವರದಕ್ಷಿಣೆಯಾಗಿ ಅಪ್ಪ ಕೊಡೋಕೆ ಸಿದ್ಧವಾಗಿದ್ದಾರೆ. ಅದರ ಬೆಲೆ ಈಗಿನ ರೇಟಿಗೆ 30 ಲಕ್ಷವಾಗುತ್ತೆ ಎಂದ. ಚಾರುಲತೆಗೆ ಮಾತಾಡಬೇಕೆನಿಸಲಿಲ್ಲ. ಸುಮ್ಮನೆ ಹೋಗಿ ಮಲಗಿದಳು. ಮನುಷ್ಯನಲ್ಲಿರೋ ವಿಕಾರಗಳಲ್ಲಿ ಇದೂ ಕೂಡ ಒಂದೆನಿಸಿತು. ಅವಳಿಗೆ ಅಣ್ಣನ ಸ್ವಭಾವ ಗೊತ್ತು. ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ಇಟ್ಟುಕೊಂಡಿದ್ದ. ಹಣದ ಆಸೆಗೆ ಅವನ್ನು ಬಲಿಗೊಡಲಾರ. ಅಂಥ ಪ್ರೇರಣೆಯನ್ನು ಹಚ್ಚಲು ಅವಳು ಸಿದ್ಧವಿಲ್ಲ. ಮಲಗುವ ಮುನ್ನ ಮೂರ್ತಿ, ಲಗೇಜ್ ರೆಡಿ ಮಾಡ್ಕೊ. 6 ಗಂಟೆಗೆ ಟ್ರೈನ್. ನಾವು 5:10ಕ್ಕೆ ಮನೆ ಬಿಡಬೇಕು, ಸೂಚಿಸಿದ ಬಿಗುವಾಗಿಯೇ. ಮಂಚದ ಮೇಲೆ ಉರುಳಿಕೊಂಡವಳು ಮೇಲಕ್ಕೆ ಏಳಲಿಲ್ಲ. ಅಪ್ಪನ ಮನೆ ಮಾವನ ಮನೆ ಒಂದೇ ಊರು. 2 ಕಡೆಯೂ ಅವಳ ಬಟ್ಟೆ ಬರೆಗಳು ಇತ್ತು. ಇನ್ನು ಪ್ಯಾಕ್ ಮಾಡಲು ಏನಿದೆ? 10 ನಿಮಿಷದಲ್ಲಿ ಮಡದಿಯನ್ನು ಬಾಹುಗಳಲ್ಲಿ ತುಂಬಿಕೊಂಡ ಮೂರ್ತಿ ಕಣಕಣದಲ್ಲಿ ಉಸಿರಾಡಿದ. ಅದು ಬರೀ ಬಯಕೆನಿಸಿತು ಚಾರುಲತಾಗೆ. ಬೆಳಿಗ್ಗೆ 5ರ ಸುಮಾರಿಗೆ ಬಂದ ಪಕ್ಕದ ಮನೆಯವರು, ನಿಮ್ಮ ತಂದೆ ಫೋನ್ ಇದೆ, ಕರೆದೊಯ್ದರು ಮೂರ್ತಿಯನ್ನು. 5 ನಿಮಿಷಗಳ ನಂತರ ಬಂದ ಅವನ ಮುಖದಲ್ಲಿ ಕಠಿಣತೆ ಇತ್ತು. ಇಂದು ಕೂಡ ನಿಮ್ಮ ಅಮ್ಮ ಹೋಗಿ ಬಂದ್ಲು. ಅಪ್ಪ ಮಗನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪೂಜಾ ನಿನ್ನೆ ಇಡೀ ದಿನ ಏನೂ ತಿನ್ನಲಿಲ್ಲ. ಚಾರುಲತಾಳಿಂದಲೇ ಈ ಕೆಲಸ ಆಗಬೇಕು. ಫೋನ್ನಲ್ಲಿ ಮಗನಿಗೆ ಎಚ್ಚರಿಕೆ ನೀಡಿದರು. ಒಳಗೆ ಬಂದವನೇ ಕ್ರಾಪ್ನ ಕೂದಲಲ್ಲಿ ಕೈ ಹಾಕಿ ಕಿತ್ತ. ಆರಾಮವಾಗಿ ಸಾಗುತ್ತಿದ್ದ ದಾಂಪತ್ಯಕ್ಕೆ ಇಂಥ ಒಂದು ವಿಘ್ನ. ಅವನಿಗೆ ಪೂರ್ತಿ ತಲೆ ಕೆಟ್ಟಂತಾಯಿತು. ಮಾವನವರು ಏನು ಹೇಳಿದ್ರು? ಸ್ನಾನ ಮಾಡಿ ತಲೆಗೆ ಟವಲು ಸುತ್ತಿಕೊಂಡು ಬಂದ ಚಾರುಲತಾ ಕೇಳಿದಳು. ಕೂತಿದ್ದವನು ಎದ್ದು ನಿಂತ. ಮುಷ್ಟಿ ಬಿಗಿ ಹಿಡಿದು ತೋರು ಬೆರಳೆತ್ತಿ, ಬಿ ಕೇರ್ಫುಲ್. ಪೂಜಾನ ನವೀನ್ ವಿವಾಹವಾಗಲೇಬೇಕು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಾಗೋಲ್ಲ ಎಂದವನು ಟವಲನ್ನು ಹೆಗಲ ಮೇಲೆ ಹಾಕಿಕೊಂಡು ಸ್ನಾನಕ್ಕೆ ಹೋದ. ತೀರಾ ಅವಿವೇಕಿಯಾಗಿ ಕಂಡ ಮೂರ್ತಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವಿವಾಹಗಳು ಎಷ್ಟು ಮುಖ್ಯವೋ ಸಂಗಾತಿಯ ಆಯ್ಕೆಯಲ್ಲಿ ಅವರದೇ ಹೆಚ್ಚಿನ ಪಾಲು. ಇಷ್ಟು ಅರ್ಥವಾಗದೆ ತೀರಾ ಬೇಸರದಿಂದಲೇ ರೆಡಿಯಾಗಿ ಮೂರ್ತಿಗೆ 1 ಕಪ್ ಕಾಫಿ ತಂದಿಟ್ಟಳು. ನವೀನ್ ಈಗಾಗಲೇ ಸಂಗಾತಿಯನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ಹೋಗುವಿಕೆಯಿಂದ ಯಾವುದೇ ಪ್ರಯೋಜನವಾಗದು. ಪೂಜಾಗೆ ಬೇರೆ ಸಂಬಂಧ ನೋಡೋಣ. ಒತ್ತಾಯದ ವಿವಾಹಗಳಿಂದ ಯಾರೂ ಸುಖಿಗಳಾಗೋಲ್ಲ. ಮುಂದಿನ ಚಿತ್ರವನ್ನು ಬಿಡಿಸಿಟ್ಟಳು ಅತ್ಯಂತ ನವಿರಾಗಿ.
ಕಾಫಿಯ ಕಪ್ನ ಗೋಡೆಗೆ ಎಸೆದ. ಅದನ್ನ ಆಮೇಲೆ ಯೋಚಿಸೋಣ. ನವೀನ್ ಪೂಜಾ ಮದುವೆ ಆಗಲೇಬೇಕು. ಅವಳ ಜೊತೆ ಓಡಾಡಿ ಈಗ ತಪ್ಪಿಸಿಕೊಳ್ಳೋಕ್ಕಾಗಲ್ಲ ಕನಲಿದ. ಮಾತು ಬೇಡವೆನಿಸಿತು ಚಾರುಲತಾಗೆ. ಆದರೆ ಅವನ ಮಾತಿನ ರೀತಿಗೆ ಗಾಬರಿಗೊಂಡಳು. ನವೀನ್ ಸರಳ ಮಾತಿನವ, ಆಕರ್ಷಕವಾಗಿ ಹರಟುತ್ತಿದ್ದ. ಇವಳು ಮೂರ್ತಿಯ ವಿವಾಹ ಗೊತ್ತಾದ ಮೇಲೆ ಪದೇ ಪದೇ ಬರುತ್ತಿದ್ದ ಪೂಜಾ ಅವರನ್ನು ಡ್ರಾಪ್ ಮಾಡುವಂತೆ ಗೋಗರಿಯುತ್ತಿದ್ದಳು. ಕೆಲವೊಮ್ಮೆ ಬಲವಂತ ಮಾಡಿ ಶಾಪಿಂಗ್ಗೆ ಕರೆದೊಯ್ಯುತ್ತಿದ್ದುದುಂಟು. ಒಂದೆರಡು ಸಲ ಕಾಡಿಬೇಡಿ ಫಿಲಂಗೆ ಕೂಡ ಹೋಗಿದ್ದರು ಜೊತೆಯಲ್ಲಿ. ಅವನ ಸ್ನೇಹಮಯ ಆಕರ್ಷಕ ವ್ಯಕ್ತಿತ್ವವನ್ನು ಇಷ್ಟಪಟ್ಟಿರಬಹುದು. ಇಲ್ಲ, ಅವನನ್ನು ತಪ್ಪಿತಸ್ಥನನ್ನಾಗಿ ಮಾಡಿ ಶಿಕ್ಷೆ ವಿಧಿಸಲು ಸಾಧ್ಯವೇ? ಕಾಫಿ ಅಲ್ಲಿಯೇ ತಣ್ಣಗಾಯಿತು. ಸ್ಟೇಷನ್ಗೆ ಬಂದಾಗ ಟ್ರೈನ್ ಹೊರಟು ನಿಂತಿತ್ತು. ಯಾರ ಮುಖದಲ್ಲೂ ಗೆಲುವಿಲ್ಲ. ಹೆಚ್ಚಿನ ಆತಂಕ ಮೂರ್ತಿಗೂ ಇತ್ತು. ಇಲ್ಲಿ ತಂದೆಯ ಪ್ರೆಸ್ಟೀಜ್ ಜೊತೆ ಪೂಜಾಳ ಹಠವನ್ನು ಲೆಕ್ಕ ಹಾಕಬೇಕಾಗಿತ್ತು. ಏನು ಮಾಡಬೇಕು ತಿಳಿಯದಾಯಿತು. ಕಿಟಕಿಯಿಂದ ಹೊರಗೆ ನೋಡುತ್ತಾ ಕೂತ. ಇವನಿಗೆ ಕೆಲಸ ಸಿಕ್ಕಾಗ ಇನ್ನು ಸಾಕು ಒಂಟಿ ಜೀವನ. ಅಕೌಂಟ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇರೋ ವಾಸುದೇವಯ್ಯನಿಗೆ ಒಬ್ಬಳು ಮಗಳಿದ್ದಾಳೆ. ಅಂಥ ದೊಡ್ಡ ಅನುಕೂಲವೇನಿಲ್ಲ. ಒಳ್ಳೆ ಜನ. ಹುಡುಗಿನೂ ಚೆನ್ನಾಗಿದ್ದಾಳೆ. ನಿಮ್ಮಮ್ಮನಿಗೆ ಒಪ್ಪಿಗೆ. ನೀನೊಮ್ಮೆ ನೋಡಿಬಿಡು ಎಂದರು. ಚಾರುಲತಾ ನಿಜವಾಗಿ ಅವನ ಮನಸ್ಸಿಗೆ ಬಂದಳು. ಗಂಡಿನ ಕಡೆಯವರು ಏನು ಕೇಳದಿದ್ದರೂ ಸಾಕಷ್ಟು ಚಿನ್ನ ಹಾಕಿ ಬೆಳ್ಳಿ ಹಾಕಿ ವರನಿಗೆ ಸಾಂಪ್ರದಾಯಿಕವಾಗಿ ಕೊಡಬೇಕಾದುದನ್ನು ಕೊಟ್ಟು ವಿವಾಹ ಮಾಡಿದರು. ಎರಡು ಮನೆಯ ನಡುವೆಯೂ ಉತ್ತಮ ಸಂಬಂಧವಿತ್ತು. ಹೋಗಿ ಬರುವಷ್ಟರ ಮಟ್ಟಿಗಿನ ಸ್ನೇಹ. ಎಲ್ಲವೂ ಚೆನ್ನಾಗಿದ್ದಾಗ ಹುಟ್ಟಿಕೊಂಡಿದ್ದು ಒಂದು ಸಮಸ್ಯೆ. ಹೇಳಿದ್ದು ನೆನಪಿದ್ಯಾ? ಪಿಸುದನಿಯಲ್ಲಿ ಉಸುರಿದಾಗ ಎದುರಿಗೆ ಕೂತ ನಡುವಯಸ್ಸಿನ ಹೆಣ್ಣು ಇವಳನ್ನು ದಿಟ್ಟಿಸಿದಳು. ಏನು ತಿಳ್ಕೋಬೇಡಮ್ಮ, ನನ್ನ ಮಗಳು ನಿನ್ನಂಗೆ ಇದ್ಲು. ಇದೇ ವಯಸ್ಸು. ನಿನ್ನಷ್ಟೇ ನಾಜೂಕಾದ ಹುಡುಗಿ. 2 ವರ್ಷಕ್ಕೆ ಮುನ್ನ ಆತ್ಮಹತ್ಯೆ ಮಾಡಿಕೊಂಡ್ಳು. ಆಕೆ ಕಣ್ಣಿಂದ ಕೆನ್ನೆಯ ಮೇಲೆ ಉರುಳಿದ ಕಂಬನಿಯ ಬಿಂದುಗಳನ್ನು ನೋಡಿ ಶಾಕ್ ಆದಳು. ಅಳ್ಬೇಡಿ, ಹುಟ್ಟಿನ ಜೊತೆ ಸಾವು ಕೂಡ ಖಚಿತವಾಗಿರುತ್ತೆ. ಇಲ್ಲಿ ಇರೋರು ತಾನೇ ಯಾರಿದ್ದಾರೆ? ಏನಾಗಿತ್ತು ವಿಚಾರಿಸಿದಳು. ಗಂಡ ಅಪ್ಪ ಇಬ್ಬರೂ ಸೇರಿ ಕೊಂದು ಬಿಟ್ರು ಎಂದು ಆಕೆ ಕಣ್ಣಿಗೆ ಸೆರಗು ಹಚ್ಚಿದಾಗ ವಿಸ್ಮಿತಳಾದಳು. ಗಂಡ ಅಪ್ಪ ವಿರುದ್ಧ ದಿಕ್ಕಿನ ವ್ಯಕ್ತಿಗಳು. ನನಗೆ ಅರ್ಥ ಆಗಲಿಲ್ಲ. ಮೆಲುವಾಗಿ ನುಡಿದಳು. ಅಳಿಯನ ಚರಿತ್ರೆ ಗೊತ್ತಿದ್ದು ಕೂಡ ಮಗಳನ್ನು ಧಾರೆ ಎರೆದು ಕೈ ತೊಳೆದುಕೊಂಡಿದ್ದ ಹುಟ್ಟಿಸಿದ ಅಪ್ಪ. 108 ಹುಡುಕಿ ಮಾಡೋದ್ರಲ್ಲಿ ವಯಸ್ಸು ಆಗಿ ಹೋಗುತ್ತೆ. ವಿವಾಹವಾದ ಮೇಲೆ ಸರಿ ಹೋಗುತ್ತೆ. ಹೆಂಡತಿಗೆ ಕೊಟ್ಟ ಉತ್ತರ. ನಂತರ ಆ ಹೆಣ್ಣು ಅನುಭವಿಸಿದ್ದು 108 ಕಷ್ಟ. ಕೊನೆಗೊಮ್ಮೆ ಬಂದವಳೆ, ಅಪ್ಪ ನೀನು ಮನೆ ಕೊಡ್ತೀನಿ ಅಂತ ಅವರಿಗೆ ಪ್ರಾಮಿಸ್ ಮಾಡಿದ್ದೀಯಂತೆ. ಈಗ ಕೇಳು ಹೋಗು ಅಂತ ಕಳಿಸಿದ್ದಾರೆ. ಕಣ್ಣೀರು ಸುರಿಸಿದಾಗ ಆತ ಅಟ್ಟ ಹಾರುವಂತೆ ಹಾರಾಡಿದ್ದ. ಮನೆ ಇದ್ದರೂ ಕೊಡಲು ಒಪ್ಪಲಿಲ್ಲ. ಅಳಿಯ ಮಹಾಶಯ ಬಿಡಲಿಲ್ಲ. ಕೊನೆಗೆ ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ನೇರವಾಗಿ ಅವಳ ಸಾವಿಗೆ ಯಾರೂ ಕಾರಣ ಅಲ್ಲದಿದ್ದರೂ ಆಕೆಯ ದೃಷ್ಟಿಯಲ್ಲಿ ಇಬ್ಬರೂ ಅಪರಾಧಿಗಳೇ. ಕಣ್ಣೀರಿನೊಂದಿಗೆ ಆಕೆ ತೆಗೆದುಕೊಂಡ ನಿರ್ಧಾರ ಕೂಡ ತಿಳಿಸಿದಳು. ನಾನು ಈಗ ಹಳ್ಳಿಯಲ್ಲಿ ಒಂಟಿಯಾಗಿದ್ದೇನೆ. ಮಗಳು ಸತ್ತ ಮೇಲೆ ಅವರಿಬ್ಬರ ಮುಖಗಳನ್ನು ನನಗೆ ನೋಡೋಕೆ ಇಷ್ಟವಾಗಲಿಲ್ಲ. ಹೆಚ್ಚು ಓದು ಬರಹವಿಲ್ಲದ ನಡುವಯಸ್ಸಿನ ಹೆಣ್ಣು ತೆಗೆದುಕೊಂಡ ನಿರ್ಧಾರಕ್ಕೆ ಚಕಿತಳಾದಳು ಚಾರುಲತಾ. ಮುಂದಿನ ಸ್ಟೇಷನ್ನಲ್ಲಿ ಮಾರಲು ಬಂದ ಕಿತ್ತಲೆ ಹಣ್ಣು ಹೂವನ್ನು ಕೊಂಡು ಅವಳ ಕೈಯಲ್ಲಿ ಇಟ್ಟಳು. ನನ್ನ ಮಗಳನ್ನು ನೋಡಿದಂಗಾಯಿತು ಎಂದು ಇಳಿದು ಹೋದಾಗ ಚಾರುಲತೆಗೆ ತಾಯಿಯ ನೆನಪಾಯಿತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.